ಜಾರ್ಖಂಡಲ್ಲಿ ಎಂಟ್ರಿ ಆಗಿ ಆಲ್ರೆಡಿ ಒಂದು 50-100 ಕಿಲೋಮೀಟ್ರ್ ಬಂದಿದ್ದಾಯಿತು. ಇಲ್ಲಿಂದ ಇನ್ನು ಬಿಹಾರ್ ಪಟ್ನ 298 ಕಿಲೋಮೀಟ್ರ್ ಇದೆ. ಬೆಳಗಿನ ಜಾವ 5 ಗಂಟೆ ತೋರಿಸ್ತಾ ಇದೆ ಟೈಮು, ರೀಚಿಂಗ್ ಟೈಮು. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ಹೋಗ್ತಾ ಇರೋ ಅನ್ಲೋಡಿಂಗ್ ಪಾಯಿಂಟ್ ಬಿಹಾರ್ ಪಟ್ನಾದಲ್ಲಿ ಸಿಟಿ ಸೆಂಟ್ರಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಇರೋದು. ಅಲ್ಲಿ ನೋ ಎಂಟ್ರಿ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ನೋ ಎಂಟ್ರಿ ಐತೆ. ಈಗ ಟೈಮ್ ಬಂದು ಪ್ರೆಸೆಂಟು 10 ಗಂಟೆ 38 ನಿಮಿಷ ಆಗಿದೆ. ರೀಚಿಂಗ್ ಟೈಮು 5 ಗಂಟೆ ತೋರಿಸ್ತಾ ಇದೆ. ಈಗ ಆ ಟೈಮಿಂಗ್ಸ್ ಪ್ರಕಾರನೇ ಹೋಗೋಕ್ಕಾಗಲ್ಲ, ಅರ್ಧ ಗಂಟೆ 1 ಅವರ್ ಹಿಂದೆ ಮುಂದೆ ಆಗುತ್ತೆ. ಆದರೆ ಅಲ್ಲಿ ಪಕ್ಕ ಟೈಮಿಂಗ್ಸ್ ಪ್ರಕಾರನೇ ಹೊಡಿಬೇಕು. ಇಲ್ಲಿ ಸಿಂಗಲ್ ರೋಡು, ಆಮೇಲೆ ರೋಡ್ ಬೇರೆ ಚೆನ್ನಾಗಿಲ್ಲ, ಅಲ್ಲಲ್ಲಿ ಕಿತ್ತೋಗಿದೆ, ಅಲ್ಲಲ್ಲಿ ಚೆನ್ನಾಗಿದೆ. ಏನು ಮಾಡೋದು ಒಂದು ಗೊತ್ತಾಗ್ತಾಯಿಲ್ಲ. ಕಂಪ್ನಿಯವನೇನಂತಾನೆ ಸುಮ್ಮನೆ ರಿಸ್ಕ್ ಏನಕ್ಕೆ ತೊಗೊತೀಯ, ಇರೋದು ಒಂದೇ ಮಿಷಿನು. ರಾತ್ರಿ ನೋ ಎಂಟ್ರಿ ಮುಗಿದ ಮೇಲೂ ಬಾ, ಬೇಕಾದ್ರೆ ಒಂದೇ ಮಿಷಿನು. 10 ನಿಮಿಷ ಆಗುತ್ತೆ ನಮಗೆ. ಕ್ರೇನಿಗೂ ಹೇಳಿ ನಿಲ್ಸ್ಕೊಂಡಿರ್ತೀನಿ. 10 ನಿಮಿಷ ಒಂದೇ ಒಂದು ಹುಕ್ಕಾಕಿ ಎತ್ಬಿಟ್ರೆ ಬಂದ್ಬಿಡುತ್ತೆ ಆ ಮಿಷಿನು. ಟಕ್ಕಂತ ಅನ್ಲೋಡ್ ಆಗಿಬಿಡುತ್ತೆ. ಏನೋ ಬಿಡು, ಒಂದು 4 ಅವರ್ 5 ಅವರ್ ಆಗಂಗಿದ್ರೆ ಬಿಡು ಅನ್ಬೋದಿತ್ತು. 10 ನಿಮಿಷಕ್ಕೆ ಆಗೋ ಕೆಲಸಕ್ಕೆ ಏನಕ್ಕೆ ತಲೆ ಕೆಡ್ಸ್ಕೊತೀಯ? ಆರಾಮಾಗಿ ಅಲ್ಲೆಲ್ಲರ ಮನಿಕೊಂಡು ಬೆಳಗ್ಗೆ ಎದ್ದು, ಇನ್ನೇನು ಬೆಳಗ್ಗೆನೂ ಆರಾಮಾಗಿ ಮನಿಕೊಂಡು ಸಂಜೆ ಒಂದು 6-7 ಗಂಟೆ ಹಂಗೆ ಬಿಟ್ರೂ ಆರಾಮಾಗಿ ಹೋಗ್ಬಿಡ್ಬೋದು. ಅವರು ಅದನ್ನು ಹೇಳ್ತವ್ರೆ. ನಾನು ಸಿಕ್ಕಾಬಟ್ಟೆ ಟ್ರೈ ಮಾಡಿದೆ, ಆಗ್ತಾಯಿಲ್ಲ. ಆವಾಗಲೇ ಟೈಮ್ ಚೆಕ್ ಮಾಡಿದಾಗ ಮಧ್ಯಾಹ್ನ 3:30, 3:40, 3:45 ಹಂಗೆ ತೋರಿಸ್ತಾಯಿತ್ತು ಬೆಳಗಿನ ಜಾವ ರೀಚಿಂಗ್ ಟೈಮು. ಅದಾದಮೇಲೆ ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಹೊರತು ಕಡಿಮೆ ಆಗಿಲ್ಲ. ಒಂದು 10 ನಿಮಿಷ ಅಂಗಡಿ ನೀರು ತರೋಣ ಅಂತ ಹೋಗಿದೆ, ಅಷ್ಟರಲ್ಲೇ ನೋಡಿ 4 ಗಂಟೆ 25 ನಿಮಿಷ ತೋರಿಸ್ತಾ ಇದೆ ಲೇಟಿಂಗ್ ಟೈಮು. ಈಗ ಆಲ್ರೆಡಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಒಂದು 10 ನಿಮಿಷ 20 ನಿಮಿಷ ಟೈಮ್ ಎಷ್ಟಾಯಿತು. ಅಲ್ಲಿ ಕೌಂಟ್ರಲ್ಲಿ ನಿಂತ್ಕೊಂಡು ದುಡ್ಡು ಕೊಡಬೇಕಲ್ಲ, ಛತ್ತೀಸ್ಗಢದಿಂದ ಜಾರ್ಖಂಡ್ಗೆ ಎಂಟ್ರಿ ಆಗೋದು. ಅಲ್ಲಿ ಒಂದು 10 ನಿಮಿಷ ಲೇಟ್ ಆಗಿದ್ದಕ್ಕೆ ಕರೆಕ್ಟಾಗಿ ಬರೋಬ್ಬರಿ 5 ಗಂಟೆ ತೋರಿಸ್ತಾ ಇದೆ ರೀಚಿಂಗ್ ಟೈಮು. ಅದಕ್ಕೋಸ್ಕರನೇ ಸುಮ್ಮನೆ ಈಗ ಅಲ್ಲಿ ಹೋದ್ರೂ ಅಲ್ಲೆಲ್ಲರ ಒಂಚೂರು ಜಾಮ್ ಗಿಮ್ ಸಿಕ್ತು. 5 ಗಂಟೆ ಮೇಲೆ 5:20, 5:30 ಹಂಗೆ ಆಯಿತು ಅಂದರೆ ಮುಗೀತು ಕತೆ. ಅಲ್ಲಿ ಸಿಟಿ ಒಳಗಡೆ ಹೋಗಿ ನಾನು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋ ಅಷ್ಟರಲ್ಲಿ 6-6:30 ಆಗ್ಬಿಡುತ್ತೆ. ಟೈಮ್ ಸಾಕಾಗಲ್ಲ, ಯಾಕೆಂದರೆ ಅಲ್ಲಿ ಹೋಗಿ ಹುಡ್ಕಾಡಬೇಕು. ಏನು ಮಾಡೋದೋ ಗೊತ್ತಾಗ್ತಿಲ್ಲ. 5:15ಗೆ ಸ್ಟಾಪ್ ಮಾಡ್ತಾರೆ ನನಗೆ ಗೊತ್ತಿರೋಂಗೆ. 6 ಗಂಟೆ ಅಂದರೆ 5:15ಇಂದನೇ ಗಾಡಿ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ ರಿಸ್ಕ್ ಏನಕ್ಕೆ, ಆರಾಮಾಗಿ ಮನಿಕೊಂಡು ಬೆಳಗ್ಗೆ ನಿಧಾನಕ್ಕೆ ಹೋದ್ರೂ ಸಂಜೆ ತನಕ ಗಾಡಿ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಜಾರ್ಖಂಡಲ್ಲಿ ಸಿಕ್ಕಾಬಟ್ಟೆ ಪೊಲೀಸ್ನವ್ರ ಕಾಟ ಬೇರೆ. ಈಗ ನಾನು ಈಗ ಹೋಗ್ತಿರೋ ರೂಟಲ್ಲಿ ಸುಮಾರು ಒಂದು 5-6 ಹಳ್ಳಿ ಬರ್ತವೆ. ಆ ಹಳ್ಳಿ ಒಳಗಡೆ ಹೋಗಬೇಕು. ಆ ಹಳ್ಳಿ ಬೆಳಗ್ಗೆ ಹೊತ್ತು ಮೋಸ್ಟ್ಲಿ ನೋ ಎಂಟ್ರಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ತಲೆ ತಿಂತಾರೆ ಗುರು. ಹಂಗಾಗಿ ನಾನೇನು ಐಡಿಯಾ ಮಾಡಿದ್ದೀನಿ, ಅಟ್ಲೀಸ್ಟ್ ಒಂದು 12:30, 1 ಗಂಟೆ ತಕ್ಕನಾರ ಹೊಡೆದು ಅವತ್ತು ಗಯಾದಲ್ಲಿ ಮನಿಕೊಂಡಿದ್ದೆ. ಅವತ್ತು ಗಯಾದಲ್ಲಿ ಮನಿಕೊಂಡಿದ್ನಲ್ಲ, ಅದೇ ಥರ ಗಯಾಗೆ ಹೋಗಿ ಮನಿಕೊಂಬಿಡೋಣ, ಯಾವ ಟೆನ್ಷನು ಇರಲ್ಲ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಈಗ ಗಯಾನು 180 ಕಿಲೋಮೀಟ್ರ್ ಐತೆ ಗುರು. ಅದು ಮಿನಿಮಮ್ 4.25 ಅವರ್ ತೋರಿಸ್ತಾ ಇದೆ. ಈಗ ಟೈಮು 10:40 ಅಲ್ವಾ, 11 ಗಂಟೆ ಅಂದ್ಕೊಂಡ್ರು ಹತ್ತತ್ರ 3-3:15 ಬೆಳಗಿನ ಜಾವ ಆಗಿಬಿಡುತ್ತೆ. ಏನು ಮಾಡೋಣ ಅಂದು ಗೊತ್ತಾಗ್ತಿಲ್ಲ. ನಿನ್ನೆ ಬೇರೆ ನಿದ್ದೆಗೆಟ್ಟಿರೋದ್ರಿಂದ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿದೆ. ನೋಡ್ತಾ ಇರ್ಬೋದು, ಎಲ್ಲ ಫಾರೆಸ್ಟ್ ರೋಡೇನೆ. ಎಲ್ಲಿ ಬೇಕಲ್ಲಿ ಹಾಕ್ಕೊಂಡು ಮನಿಕೊಳಕ್ಕಾಗಲ್ಲ. ನೋಡೋಣ ಬನ್ನಿ. ಈಗ ಪೊಲೀಸ್ನವ್ರ ಕಾಟ ಬೆಳಗ್ಗೆ ಹೋದರೆ, ನೈಟ್ ಹೋಗೋಣ ಅಂದರೆ ನಿದ್ದೆ ಬೇರೆ. ಸುಮ್ಮನೆ ಹೊಡೆದ್ರು ವೇಸ್ಟೇನೆ. ಬೆಳಗಿಂದ ಸಂಜೆ ತನಕ ಸುಮ್ಮನೆ ಹಾಕ್ಕೊಂಡು ಟೈಮ್ ಪಾಸ್ ಆಗೋಲ್ಲ, ಏನಿಲ್ಲ. ಹಾಕ್ಕೊಂಡು ಸುಮ್ಮನೆ ಕೂತಿರ್ಬೇಕು. ನೋಡಮ್ಮ, ನೀ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೊಡೆದು
ಒಳ್ಳೆ ಜಾಗ ಸಿಕ್ಕಿದ ತಕ್ಷಣ ಹಾಕೊಂಡು ಫೈನಲಿ ಬಿಹಾರ್ಗೆ ಎಂಟ್ರಿ ಆಗಿ ಆಲ್ರೆಡಿ ಗಯಾದ್ರಲ್ಲಿದ್ದೀವಿ. ನೋಡ್ತಾ ಇರ್ಬೋದು ಪಾರ್ಲಿಮೆಂಟ್ ಅನಿಸುತ್ತೆ. ಅಪ್ಪ ದೇವ್ರೆ ತಲೆ ಕೆಟ್ಟೋಯ್ತು ಗುರು. ರಾತ್ರಿ ಮನಿಕೊಂಡಿದ್ದ ತಪ್ಪಿಗೆ 1000 ರೂಪಾಯಿ ಪೆನಾಲ್ಟಿ ಕಟ್ಟಿದ್ದೀನಿ. ಏನಂದರೆ ಬರೋ ರೋಡಲ್ಲೆಲ್ಲ ಫುಲ್ ನೋ ಎಂಟ್ರಿನೇ. ರಾತ್ರಿ 10 ಗಂಟೆ 11 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲ 200 ಕೊಡು 300 ಕೊಡು ಬಿಡ್ತೀವಿ ಅಂತ ಹೇಳಿದ್ರು. ಒಂದೊಂದು ಚೆಕ್ ಪೋಸ್ಟಲ್ಲಿ 200 300 ಹಂಗೆ ಕೊಟ್ಕೊಂಡು ಬಂದಿದ್ದಾಯಿತು. ರಾತ್ರಿಯೇ ಒಂದು ಸ್ವಲ್ಪ ಹೊತ್ತು ಇನ್ನೊಂದು ನಾವು ಮನಿಕೊಂಡ ಕರೆಕ್ಟಾಗಿ 12:30 ಒಂದು 2 ಗಂಟೆ ತನಕ ಇನ್ನೊಂದು 2 ಅವರ್ ಹೊಡೆದಿದ್ರು ಆರಾಮಾಗಿ ಯಾರಿಗೂ 1 ರೂಪಾಯಿ ಕೊಡ್ದಲೇ ಬಂದುಬಿಡ್ಬೋದಿತ್ತು. ಈಗ ಇಲ್ಲಿಂದ ಒಂದು ಟೋಟಲಿ ಒಂದು 127 ಕಿಲೋಮೀಟ್ರ್ ಐತೆ ಪಾಟ್ನಾ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಅಷ್ಟು ಹೋಗ್ಬಿಟ್ಟು ಸೈಡಿಗೆ ಹಾಕಿ ಟಿಫನ್ ಏನೂ ಮಾಡಿಲ್ಲ ನಾನು. ಈಗ ಜಸ್ಟ್ ಡೀಸೆಲ್ ಬೇರೆ ಖಾಲಿ ಆಯಿತು. ಈಗೊಂದು 3000 ರೂಪಾಯಿ ಹಾಕ್ಸ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅಡುಗೆ ಏನಾರು ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಮನಿಕೊಳ್ಳೋಣಂತೆ. ಯಾಕೆ ಅಂದರೆ ಇಲ್ಲೇ ಎಲ್ಲರೂ ಹಾಕೊಂಡು ಮನಿಕೋಬೋದಿತ್ತು, ಏನು ತೊಂದರೆ ಏನಿಲ್ಲ. ಇಲ್ಲಿ ಮುಂದೆಗಡೆ ಟಿಪ್ಪರ್ ಲಾರಿಗಳ್ದು ಭಯಂಕರ ಕಾಟಾಗೋರು. ಹೆಂಗೆ ಬೇಕು ಹಂಗೆ ರೋಡಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ. ಫುಲ್ಲು ಜಾಮ್ ಮಾಡಿಬಿಟ್ಟಿರ್ತಾರೆ. ಹಂಗಾಗಿ ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಆ ಜಾಮ್ ಎಲ್ಲ ಮುಗಿದು ಮುಂದಕ್ಕೆ ಹಾಕ್ಕೊಂಡು ಮನಿಕೊಂಬಿಟ್ರೆ ಏನೂ ಟೆನ್ಷನ್ ಇರೋಲ್ಲ. ನಾನು ಅಲ್ಲಿ ಹಾಕೊಳೋ ಜಾಗದಿಂದ ಪಟ್ನಾ ಬಂದು ಒಂದು 27 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ನೋ ಎಂಟ್ರಿ ಮುಗ್ದಿದ ತಕ್ಷಣ ಟಕ್ಕಂತ ಒಳಗಡೆ ಎಂಟ್ರಿ ಆಗಿಬಿಡ್ಬೋದು. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸುಮ್ಮನೆ ನಾನು 10 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿಂದ ಬಿಟ್ಟರೆ ಫುಲ್ಲು ಜಾಮೇ ಸಿಗುತ್ತೆ ಗುರು. ಮಿನಿಮಮ್ ಏನಿಲ್ಲ ಅಂದರೆ 2-3 ಅವರ್ ಬೇಕು ಒಳಗಡೆ ಹೋಗೋಕ್ಕೆ. ಹಂಗಾಗಿ ನೋಡ್ತಾ ಇದ್ದೀರಾ ಚೀನೀಸ್ ಟೆಂಪಲ್ ರೀತಿಲಿ ಕಟ್ಟಿದ್ದಾರೆ. ಚೆನ್ನಾಗಿದೆ ಗುರು ಒಂಥರ. ನೋಡಿ ಇದು ಅಷ್ಟೇ. ಯಾರೋ ಮೋಸ್ಟ್ಲಿ ಆ ಕಡೆ ಹೋಗಿದ್ರು ಅನ್ಸುತ್ತೆ. ಆ ಡಿಸೈನ್ ನೋಡಿ ಎಲ್ಲ ಬಿಲ್ಡ್ ಮಾಡಿದ್ದಾರೆ ಈ ಕಡೆ ಎಲ್ಲ. ನೋಡಿ ಇದು ಗಯಾ ಸಿಟಿ. ಬನ್ನಿ ಈಗ ಸೀದಾ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ. ನೋಡ್ತಾ ಇರ್ಬೋದು ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಎಷ್ಟು ಚಿಕ್ಕ ರೋಡು ಅಂದರೆ ಒಂದು ಕಾರ್ ಕೂಡ ಹೋಗಿ ಒಂದು ಬೈಕ್ ಹೋಗ್ಬೋದು, ಅಷ್ಟೇ ಚಿಕ್ಕ ಜಾಗ ಇದೆ. ಇದೇ ಹಾಸ್ಪಿಟಲ್ಲು ನೋಡ್ತಾ ಇರ್ಬೋದು. ಇನ್ನೂ ಲೇಬರಿಗೆ ಕರ್ಕೊಂಬರೋಕೆ ಹೋಗ್ತಾ ಇದ್ದಾರೆ. ಟೈಮ್ ಬಂದು 11 ಗಂಟೆ ಆಗಿದೆ. ಸುಮ್ಮನೆ ನಿಂತ್ಕೊಂಡು ಓಡಾಡ್ತಿದ್ದೀವಿ. ಹೆಂಗಾಗ್ಬಿಟ್ಟಿದ್ದೀನಿ ನೋಡಿದ್ರು ನಾನು ಅಲ್ಲೇ ಒಂದೇ ದಿನಕ್ಕೆ. ಬನ್ನಿ ಅನ್ಲೋಡ್ ಮಾಡ್ಕೊಂಡು ಸಿಗ್ತೀನಿ ಗುರು. ಟೈಮ್ ನೋಡ್ತಾ ಇರ್ಬೋದು ಬೆಳಗಿನ ಜಾವ 3 ಗಂಟೆ 8 ನಿಮಿಷ. ಅಲ್ಲಿ ಹೋಗಿದ್ದೆ, ಅನ್ಲೋಡ್ ಮಾಡಲಿಲ್ಲ ಅವರು. ಅದಕ್ಕೆ ಇಲ್ಲಿ ಆಲ್ಟೋ ನಗರ್ ಇದೆ, ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಹಾಕ್ಕೊಂಬಿಟ್ಟು ಮನೆ ಕಾಣೋದು. ಇನ್ನೇನು ಮಾಡೋಂಗಿಲ್ಲ. ಬೆಳಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಇರೋ ಜಾಗಕ್ಕೇ ಬೇರೆ ಗಾಡಿಯಿಂದ ಕ್ರಾಸಿಂಗ್ ಮಾಡಿ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಜಾಮು ಗುರು. ಮನಿಕೊಂಡೇ ಇಲ್ಲ. ಸುಮ್ಮನೆ ಬೆಳಗಿಂದ ಕಾದಿದ್ದು ವೇಸ್ಟ್ ಆಗೋಯ್ತು. ನನ್ನ ಮಕ್ಳಿಗೆ 2 ದಿನದಿಂದ ಹೇಳ್ತಾನೆ ಇದ್ದೀನಿ ಗಾಡಿ ಅರೇಂಜ್ ಮಾಡಿರಿ, ಕ್ರೈನ್ ತರಿಸಿರಿ ಅಂತ. ಇಲ್ಲ ಎಲ್ಲ ರೆಡಿ ಇದೆ ಬರ್ರಿ ಅಂತೆಲ್ಲ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಾಡಾಕ್ಬಿಟ್ರು. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಮ್. ಇದು ಬಿಹಾರ್ ಬರೋಕ್ಕೆ ಅದೇ ಪ್ರಾಬ್ಲಮ್ ಹೋಗೋರು. ಆಲ್ರೆಡಿ ನಿಂತ್ಕೊಂಡು 2 ಅವರ್ ಆಯಿತು ಈ ಲೈನಲ್ಲಿ. ಒಂದೊಂದು ಚುಚ್ಚೂರೆ ಮೂವ್ ಆಗ್ತಾಯಿದೆ ಅಷ್ಟೇ. ಅದು ಅರ್ಧ ಗಂಟೆಗೆ ಒಂದು ಸತಿ. ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅತ್ಲಾಗಿ. ಇನ್ನೊಂದು 2.5 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಆಲ್ಟೋ ನಗರ್ಗೆ. ಫಸ್ಟ್ ಅಲ್ಲಿಗೆ ಹೋಗಿ ಮನಿಕೊಂಬಿಟ್ರೆ ಸಾಕಾಗ್ಬಿಟ್ಟೈತೆ. ನೋಡಿ ಫುಲ್ಲು ಜಾಮ್ ಆಗ್ಬಿಟ್ಟೈತೆ ಅವರು. चलता
रे पहले हुआ तो लकड़ी ना दे दी हल्का उठा पहले ऐसे अरे मैं नहीं जाता इधर ही। तो पैसा दो ना, नहीं जाता हमको पैसा दो ना, हम रुक रहेंगे 1 घंटा। ठीक है रुक ला रोले ला पतर का दहियो पतर का ओ आगे लगे मारी जा जाला निकल। हां बढ़िया सुंदर हां पैसा दे दी चारे आदमी बचा आप में से 4 को फाल गए मालूम हो गया करेगा मनोहर जी। हां फाल झारखंड के गुरुवार के रात के नैया को पकड़ दे अबे जाओ अब हमरा कमलवा से मारना ना और बोला एक बार सच गेलो हो जाता है लाख में हम आगे वाला मारना है पतर का रोला ना रोला निकलवा अब जवान